ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಎಂದು ಹೆಗ್ಗಳಿಕೆಗೆ ಕೂಗು ಕೇಳಿ ಬರ್ತಾ ಇತ್ತು. ಕಳೆದ ಬೈ ಎಲೆಕ್ಷನ್ ಕ್ಷೇತ್ರದ ಚಿತ್ರಣವನ್ನೇ ಅದಲು ಬದಲು ಮಾಡಿದ ಬಡ ರೈತ ಕುಟುಂಬದ ಯಾಸಿರ್ ಖಾನ್ ಪಠಾಣ್ ಆಯ್ಕೆ ಮಾಡಿ ಹೊಸ ಇತಿಹಾಸವನ್ನೇ ಸೃಷ್ಟಿಸಿ ಇಡೀ ರಾಜ್ಯದ ಜನರ ಗಮನ ಸೆಳೆದ ಘಟನೆ ಸಿಗ್ಗಾಂವ್ ಸವಣೂರು ಕ್ಷೇತ್ರದಲ್ಲಿ ನಡೆದಿತ್ತು. ಆಯ್ಕೆಯಾದ ಕೂಡಲೇ ಮಿಂಚಿನ ಸಂಚಾರಿಯಾದ ಯಾಸಿರ್ ಖಾನ್ ನಡೆ ನೋಡಿ ಕ್ಷೇತ್ರದ ಜನರು ಫಿದಾ ಆಗಿದ್ದಾರೆ. ಕಳೆದ 20 ವರ್ಷಗಳ ಇತಿಹಾಸದಲ್ಲಿ ಶಾಸಕರು ನೋಡಲು ಭೇಟಿಯಾಗಲು ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿ ಕ್ಷೇತ್ರದ ನೂತನ ಶಾಸಕರನ್ನೇ ಬದಲಿಸಿದ ಮತದಾರನಿಗೆ ನುಡಿದಂತೆ ನಡೆದು ಅಭಿವೃದ್ಧಿ ಪರ್ವದ ಮಳೆ ಹರಿಸುತ್ತಿರುವ ಶಾಸಕ ಯಾಸಿರ್ ಖಾನ್ ಪಠಾಣ್ ಸರಳ ಸಜ್ಜನಿಕೆಯೊಂದಿಗೆ ಸಾಮಾಜಿಕ ನ್ಯಾಯದ ರಾಜಕೀಯ ನಿಪುಣತೆಯನ್ನ ಆಯ್ಕೆಯಾದ ಕೆಲವು ತಿಂಗಳುಗಳಲ್ಲಿ ಸಾಬೀತುಪಡಿಸಿ ಜನನಾಯಕ ಯಾಸಿರ್ ಖಾನ್ ಪಠಾಣ್ ನೂತನ ಶಾಸಕರ ಅಭಿವೃದ್ಧಿ ಪರ್ವ ಮೊದಲನೇ ಹಂತ ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆಗೆ ಬಿಡುಗಡೆಯಾದ ಅನುದಾನ 50 ಕೋಟಿ, ಪ್ರತಿ ಗ್ರಾಮ ಪಂಚಾಯಿತಿಗೆ ತಲಾ 1 ಕೋಟಿಯಂತೆ 37 ಗ್ರಾಮ ಪಂಚಾಯಿತಿಗೆ 37 ಕೋಟಿ ಅನುದಾನ ನೀಡಿದ ಶಾಸಕರು ಉಳಿದ 13 ಕೋಟಿ ಅನುದಾನದಲ್ಲಿ ಕ್ಷೇತ್ರದ ಪ್ರತಿ ದೇವಸ್ಥಾನದ ಅಭಿವೃದ್ಧಿಗೆ ತಲಾ 10 ಲಕ್ಷದಂತೆ ಹಣ ಬಿಡುಗಡೆ ಮಾಡಿದ್ದಾರೆ. ಕ್ಷೇತ್ರದ 20,000 ಕಂದಾಯ ಇಲಾಖೆಯ ಜಾಗೆಯಲ್ಲಿ ವಸತಿ ನಿರ್ಮಾಣದ ಭೂ ಮಾಲೀಕತ್ವದ 20,000 ಸ್ವಯಂ ಪ್ರೇರಿತ ಮನೆಗೆ ಭೇಟಿ ನೀಡಿ ಈ ಸ್ವತ್ತು ಉತ್ತಾರ ನೀಡಲು ಹಗಲು ಇರುಳು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ. ನಡುವೆ ಕ್ಷೇತ್ರದ ಸಮಗ್ರತೆ ಸದನದಲ್ಲಿ ಮಾತನಾಡಿದ ಪ್ರತಿಫಲವಾಗಿ ಇಂದು ಮಾನ್ಯ ಮುಖ್ಯಮಂತ್ರಿಗಳು ಸಚಿವ ಸಂಪುಟದ ಸಭೆಯಲ್ಲಿ ಕ್ಷೇತ್ರದ ಶಾಶ್ವತ ಕುಡಿಯುವ ನೀರಿನ ಸಮಸ್ಯೆಗೆ 361 ಕೋಟಿ ಯೋಜನೆಗೆ ಗ್ರೀನ್ ಸಿಗ್ನಲ್ ಪಡೆದಿದ್ದಾರೆ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಅತಿದೊಡ್ಡ ಅಭಿವೃದ್ಧಿ ಕೌಂಟರ್ ನೀಡಿದ ಶಾಸಕ ಯಾಸಿರ್ ಖಾನ್ ಪಠಾಣ್ ರಾಜ್ಯದ ಸರ್ಕಾರಕ್ಕೆ ಅಭಿನಂದಿಸಿ ಇಂದು ಸಂಜೆ ಶಿಗ್ಗಾಂವ್ ಪಟ್ಟಣದ ಕಿತ್ತೂರು ರಾಣಿ ಚೆನ್ನಮ್ಮ ಪುತ್ಥಳಿಗೆ ಮಾಲೆ ಹಾಕಿ ಸಂಭ್ರಮಿಸಿದ ಶಾಸಕರ ಸಹೋದರ ಮುನ್ನಾ ಪಠಾಣ್ ಹಾಗೂ ಶಿಗ್ಗಾಂವ್ ಸವಣೂರು ಕ್ಷೇತ್ರದ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು. रोकने से भी नहीं रुकेगी तुम्हारी ये सल्तनत. ಸನ್ಮಾನ್ಯ ಶ್ರೀ ಯಾಸಿರ್ ಖಾನ್ ಪಠಾಣ್ ಅವರಿಗೆ ಈ ಕ್ಷೇತ್ರದ ಜನತೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೇನೆ. ಯಾಕಂದರೆ ಇದೊಂದು ಕ್ಷೇತ್ರದಲ್ಲಿ ಭಾಳ ಸುದೀರ್ಘದ ಕಾಲ ಇಲ್ಲಿ ಆಡಳಿತವನ್ನು ಇದ್ದಿರ್ತಕ್ಕಂಥವರು ಮಾಡಿದ್ದಾರೆ. ರಾಜ್ಯದಲ್ಲಿ ಇರ್ತಕ್ಕಂಥ ಮಹತ್ತರ ಹುದ್ದೆಯಾಗಿರ್ತಕ್ಕಂಥ ಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಅಲಂಕರಿಸಿದ್ರು. ಇವತ್ತು ಇಂಥ ಒಂದು ಜನರಿಗೆ ಅವಶ್ಯಕತೆ ಇರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಸವಣೂರು ಇರ್ಬೋದು, ಬಕ್ಕಾಪುರ ಇರ್ಬೋದು, ಅದೇ ರೀತಿ ಶಿಗ್ಗಾಂವ್ ಇರ್ಬೋದು, ಈ 3 ಪಟ್ಟಣಗಳಲ್ಲಿ ಇವತ್ತು ನಿರಂತರವಾಗಿ ನೀರು ಸಿಗ್ತಕ್ಕಂಥ ನೀರಿನ ಅಭಾವ ಭಾಳ ಇತ್ತು. ಈ ಒಂದು ಅಭಾವವನ್ನು ನಮ್ಮ ಶಾಸಕರು ಚುನಾವಣೆ ಪೂರ್ವದಲ್ಲಿ ಕ್ಷೇತ್ರವನ್ನು ಸುತ್ತಾಡುವಾಗ ಈ ಒಂದು ಸಮಸ್ಯೆಯನ್ನು ಪ್ರತಿ ಗ್ರಾಮದಲ್ಲಿ ಪ್ರತಿ 3 ಪಟ್ಟಣಗಳಲ್ಲಿ ಕೇಳಿದಾಗ ಸಾರ್ವಜನಿಕರಿಂದ ಈ ಒಂದು ಯೋಜನೆಯನ್ನು ನಾವು ಮಾಡಬೇಕು ಅಂತೇಳಿ ಚುನಾವಣೆ ಪೂರ್ವದಲ್ಲೇ ಅವರು ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಮಾಡಬೇಕಂತೇಳಿ ಆಸೆಯನ್ನು ಹೊಂದಿದ್ರು. ಅದೇ ರೀತಿಯಾಗಿ ನಮ್ಮಲ್ಲಿ ಚುನಾವಣೆ ಪ್ರಚಾರಕ್ಕಾಗಿ ಬಂದಾಗ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಸಚಿವರಿಗೆ ಈ ಒಂದು ಬೇಡಿಕೆಯನ್ನು ಮೊದಲನೇದಾಗಿ ಈ ಒಂದು ಬೇಡಿಕೆಯನ್ನು ಅವ್ರಿಗೆ ಇಟ್ಟು ಈಗ ಅವರು ಶಾಸಕರಾಗಿ ಕೇವಲ 7-8 ತಿಂಗಳಲ್ಲಿ ಈ ಒಂದು ಮಹತ್ವವಾದಂಥ ಯೋಜನೆಯನ್ನು ಈ ಕ್ಷೇತ್ರದ ಜನತೆಗೆ ತಂದು ಇವತ್ತು ನಡೆದಿರ್ತಕ್ಕಂಥ ಕ್ಯಾಬಿನೆಟ್ ಸಭೆಯಲ್ಲಿ ಇವತ್ತು ಅನುಮೋದನೆಗೊಂಡಿದೆ. ಈ ಒಂದು ಅನುಮೋದನೆಗೊಂಡಿರ್ತಕ್ಕಂಥ ಯೋಜನೆಯು 3 ಪಟ್ಟಣಗಳಿಗೆ ನಿರಂತರವಾಗಿ ಶಾಶ್ವತವಾಗಿ ಕುಡಿಯೋ ನೀರು ನೀಡುವಂಥ ಒಂದು ಯೋಜನೆಯನ್ನು ನಮ್ಮ ಶಾಸಕರು ಇವತ್ತು ಕ್ಷೇತ್ರದ ಜನತೆಗೆ ತಂದು ಕೊಟ್ಟಿದ್ದಾರೆ. ಅವರಿಗೆ ಹಾಗೂ ಸರ್ಕಾರಕ್ಕೆ ಈ ಕ್ಷೇತ್ರದ ಜನತೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಮಾತು ಅಂದ್ರೆ ಇವ್ರದೇನೆ, ಸತ್ಯ ಧರ್ಮ ಒಂದೇನೆ, ಕಣ್ಮರೆಯಾಗಿ ಮಾಡೋದು ದಾನ ಧರ್ಮ ಒಂದೇನೆ. ಬಂಧುವೆಂದು ಮೇಲೆ ಬಂದವರು, ಜನರ ನಡುವೆಯಲ್ಲಿ ನಡೆದು ಬಂದವರು, ನಮಗಾಗಿ ಹುಟ್ಟಿ ಬಂದವರು, ಕಚ್ಚುವಣ್ಣ ನಾವೆಲ್ಲ ಒಂದೇ ಅಂದವರು, ನಮ್ಮೆಲ್ಲರ ನಂಬಿಕೆ ಉಳಿಸುವ ಚಕ್ರವರ್ತಿ ನೋಡಿವ. ಜ್ಞಾನಕ್ಕೆ ಭೂಮಿ ಇದು, ಪ್ರೇಮಕ್ಕೆ ಸ್ವರ್ಗ ಇದು, ಸ್ನೇಹಕ್ಕೆ ಶಾಲೆ ಇದು, ಜ್ಞಾನಕ್ಕೆ ಪೀಠ ಇದು. ಕಾವ್ಯಕ್ಕೆ ಕಲ್ಪ ಇದು, ಶಿಲ್ಪಕ್ಕೆ ತಲ್ಪವಿದು, ನಾಟ್ಯಕ್ಕೆ ನಾಡಿದು, ನಾದಾಂತರಂಗವಿದು, ಕುವೆಂಪು ಬೇಂದ್ರೆಯಿಂದ ಕಾರಂತ ಮಾಸ್ತಿಯಿಂದ
ಸಲುವಾಗಿ 8 ತಿಂಗಳಿಂದ ನಮ್ಮ ಪ್ರಯತ್ನ, ನಮ್ಮ ಶಿಗ್ಗಾಂವ್ ತಾಲೂಕು ಶಾಸಕರಿಂದ ಪ್ರಯತ್ನ ಇರ್ತದೆ. ಕುಡಿಯೋ ನೀರಿನ 24 ತಾಸು ನೀರು ತರಬೇಕು ಅಂತೇಳಿ ಒಂದು ಪ್ರಯತ್ನ ಇತ್ತು. ಅದಕ್ಕಾಗಿ ಏನೈತಿ 8 ತಿಂಗಳಿಂದ ಸತತ ಪ್ರಯತ್ನದಿಂದ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಒಳಗೆ ನಮ್ಮ ನೆಚ್ಚಿನ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು, ಆಮೇಲೆ ನಮ್ಮ ನೆಚ್ಚಿನ ನಾಯಕರಾದಂಥ DK ಶಿವಕುಮಾರ್ ಸಾಹೇಬರು ಎಲ್ಲರ ನೇತೃತ್ವದಾಗ ಇವತ್ತು ಕ್ಯಾಬಿನೆಟ್ನಲ್ಲಿ 361 ಕೋಟಿ ಕುಡಿಯೋ ನೀರಿನ ಸಲುವಾಗಿ ಶಿಗ್ಗಾಂವ್ ಮತ್ತು ಸವಣೂರು ಬಂಕಾಪುರ ಕುಡಿಯೋ ನೀರಿನ ಸಲುವಾಗಿ ಅನುಮೋದನೆ ಕೊಟ್ಟಿರೋದ್ರಿಂದ ನಾವೆಲ್ಲರೂ ಸೇರಿ ಇವತ್ತು ಅವ್ರಿಗೆ ಅಭಿನಂದನೆ ಸಲ್ಲಿಸೋ ಸಲುವಾಗಿ ಇವತ್ತು ನಾವು ಎಲ್ಲರೂ ಜಮಾ ಆಗಿದ್ದೀವಿ. ಪ್ರೆಸ್ನವರು ಒಂದು ಸರ್ವೆ ಮಾಡಿಬಿಡಿ. ನಮ್ಮ ತಾಲೂಕಲ್ಲಿ ಎಲ್ಲ ಕಡೆ ಓಡಾಡಿದ್ವಿ. ಹೊಲಕ್ಕೆ ಹೋಗೋ ರಸ್ತೆಯಿಂದ ಹಿಡಿದು ಮೂಲೆಯಲ್ಲಿರುವಂಥ ಸಣ್ಣ ಹಳ್ಳಿಗೆ ಹೋಗುವಂಥ ರಸ್ತೆಯಿಂದ ಹಿಡಿದು ದೊಡ್ಡ ಹಳ್ಳಿಗಳ ಸಂಪರ್ಕ, ಜಿಲ್ಲಾ ಸಂಪರ್ಕ ರಸ್ತೆ, ರಾಜ್ಯ ಸಂಪರ್ಕ ರಸ್ತೆ, ನ್ಯಾಷನಲ್ ಹೈವೇ ಎಲ್ಲವನ್ನೂ ಕೂಡ ತಾವೇ ಓಡಾಡ್ತಿಲ್ಲ, ತಮ್ಗೆ ಗೊತ್ತಿದೆ. ಆದ್ದರಿಂದ ಈಗ ನಾವು ಅತಿ ಹೆಚ್ಚು ಕ್ವಾಲಿಟಿ ಇವತ್ತು ಎಲ್ಲಾದರೂ ಇದ್ದರೆ ಅದು ಶಿಗ್ಗಾಂವದಲ್ಲಿ ಮಾಡಿಸಿದ್ದೇವೆ. ಇವ್ರಿಗೆ ಹಣ ತರಕ್ಕಾಗಲಿದ್ದ ಕಾರಣಕ್ಕೆ ಏನೋ ಒಂದು ಹೇಳಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಅದೇನು ಈ ದಿನ ಶಿಗ್ಗಾಂವ್ ಸವಣೂರು ವಿಧಾನಸಭಾ ಕ್ಷೇತ್ರದ ಶಿಗ್ಗಾಂವ್ ಸವಣೂರು ಬಂಕಾಪುರ್ 3 ಪುರಸಭೆಗಳಿಗೆ ಶಾಶ್ವತ ಕುಡಿಯುವ ನೀರಿಗಾಗಿ 361 ಕೋಟಿಯನ್ನು ಸ್ಯಾಂಕ್ಷನ್ ಮಾಡಿದಂಥ ಈ ರಾಜ್ಯದ ಘನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ, DK ಶಿವಕುಮಾರ್ ಸಾಹೇಬರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶಿವಾನಂದ ಪಾಟೀಲ್ ಸಾಹೇಬರಿಗೆ, ಸುರೇಶ್ ಬೆಡ್ತಿ ಸಾಹೇಬರಿಗೆ, ಎಲ್ಲ ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳಿಗೆ ನಾನು ಶಿಗ್ಗಾಂವ್ ಸವಣೂರು ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಶಿಗ್ಗಾಂವ್ ಸವಣೂರು ಬಂಕಾಪುರ್ ಸುಮಾರು 1.5 ಲಕ್ಷ ಜನಸಂಖ್ಯೆ ಇರುವಂಥ ಒಂದು ಪುರಸಭೆಯ 3 ಪಟ್ಟಣಗಳಲ್ಲಿ ಸುಮಾರು 20-25 ದಿನಕ್ಕೆ ನೀರು ಬರುವಂತಹ ಒಂದು ಪರಿಸ್ಥಿತಿ ಇತ್ತು. ಅದನ್ನರಿತು ಉಪಚುನಾವಣೆಯಲ್ಲಿ ಮಾತು ಕೊಟ್ಟಂತೆ ನಡೆದಂಥ ಏಕೈಕ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಶಾಶ್ವತ ಕುಡಿಯುವ ನೀರಿಗಾಗಿ ವರ್ಧಾ ನದಿಯಿಂದ ಮೋತಿ ತಾಲಾಬ್, ನಾಗನೂರು ಕೆರೆ ಹಾಗೂ ತವರಮೆಳ್ಳಿ ಕೆರೆಗೆ 24 ತಾಸು 3 ಪಟ್ಟಣಗಳಿಗೆ ಶಾಶ್ವತ ಕುಡಿಯುವ ನೀರು ಕೊಡಲಿಕ್ಕೆ 361 ಕೋಟಿ ರೂಪಾಯಿ ಒಂದು ಅನುದಾನವನ್ನು ಇವತ್ತು ಕ್ಯಾಬಿನೆಟ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅನುಮೋದನೆ ಮಾಡಿದ್ದಾರೆ. ಆದ್ದರಿಂದ ನಾನು ಶಿಗ್ಗಾಂವ್ ಸವಣೂರು ಜನತೆಯ ಪರವಾಗಿ ಕೊಟ್ಟ ಮಾತಿನಂತೆ ನಡೆದುಕೊಂಡಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ.